ನೋಡಿ, ಈ ರೋಹಿಣಿ ಸಿಂಧೂರಿ ಹಾಗೆ ಈ ರೂಪಾ ಮೌದ್ಗಿಲ್ ಸಮರ ಮುಗಿಯುವಂತ ಲಕ್ಷಣ ಕಾಣಿಸ್ತಾ ಇಲ್ಲ. ಇವತ್ತು ಕೂಡ ಇದೇ ಸಮರ ಮುಂದುವರ್ಕೊಂಡು ಹೋಗ್ತಾ ಇರುವಂತದ್ದು. ಸಿಂಧೂರಿ ವಿರುದ್ಧ ಈಗ ರೂಪಾ ಮಾನನಷ್ಟ ಮೊಕದ್ದಮೆಯನ್ನ ಹೂಡಲು ಕೇಸ್ ಕೂಡ ದಾಖಲು ಮಾಡಿದ್ದಾರೆ. ಬೆಂಗಳೂರಿನ 7ನೇ ACMM ಕೋರ್ಟ್ಗೆ ಖಾಸಗಿ ದೂರು ಕೂಡ ದಾಖಲಾಗಿದೆ. ರೋಹಿಣಿ ಸಿಂಧೂರಿಗೆ ಕೋರ್ಟ್ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. 19/2/2023 ರೋಹಿಣಿ ಮಾಧ್ಯಮ ಹೇಳಿಕೆಯನ್ನು ಕೊಟ್ಟಿದ್ರು. ನಂತರ ಅದನ್ನ ಎಕ್ಸ್ ಖಾತೆಯಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ರು. ಈ ರೋಹಿಣಿ ಹೇಳಿಕೆ ನಂತರ ನನ್ನ ವರ್ಗಾವಣೆ ಮಾಡಲಾಗಿದೆ, 6 ತಿಂಗಳ ತನಕ ಸಂಬಳ ಕೊಟ್ಟಿಲ್ಲ, ಹುದ್ದೆ ಇಲ್ಲದೆ ವರ್ಗಾವಣೆ ಮಾಡಿದ್ದಾರೆ ಅಂತ ರೋಹಿಣಿ ಹೇಳಿಕೆಯಿಂದ ತಂಗಿ ಹಾಗೆ ಪತಿ ಮಕ್ಕಳಿಗೂ ಕೂಡ ಹಿಂಸೆ ಆಗ್ತಾ ಇದೆ. ಹೀಗಾಗಿ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ರೂಪಾ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನೋಡಿ, ಇದು ಮ್ಯಾಟ್ರು. ಹಿಂದೆ 2023 ದೊಡ್ಡ ವಿಚಾರಕ್ಕೆ ದೊಡ್ಡ ಸದ್ದಾಗಿರುವಂತದ್ದು IPS ವರ್ಸಸ್ IAS ಅಧಿಕಾರಿ. ರೋಹಿಣಿ ಸಿಂಧೂರಿ ಅವರು IAS ಹಾಗೆ ರೂಪಾ ಮೌದ್ಗಿಲ್ ಅವರು IPS ಅಧಿಕಾರಿ. ಇವರಿಬ್ಬರ ನಡುವೆ ಆಗಿರುವಂತ ವಾಕ್ ಸಮರ ನೋಡಿದ್ರೆ ನೀವು ಕೂಡ ಗಮನಿಸ್ತಾ ಇರಬಹುದು. ಎಕ್ಸ್ ಖಾತೆಯಲ್ಲಿ ಎಲ್ಲವನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. 19/2/2023 ರೋಹಿಣಿ ಮಾಧ್ಯಮ ಹೇಳಿಕೆ ಕೂಡ ಕೊಟ್ಟಿದ್ರು. ನಂತರ ಅದನ್ನ ಎಕ್ಸ್ ಖಾತೆಯಲ್ಲೂ ಕೂಡ ಹಂಚಿಕೊಂಡಿದ್ರು. ನಂತರ ಅದು ಕೂಡ ಡಿಲೀಟ್ ಮಾಡಿದ್ರು ಒಂದಿಷ್ಟು ವಿಚಾರಗಳನ್ನ, ಜೊತೆಗೆ ಮತ್ತು ಕೂಡ ಅದೇ ವಿಚಾರಗಳನ್ನ ಮುನ್ನೆಲೆಗೆ ತಂದ್ರು. ಯಾವ ಸ್ಟೈಲ್ ಅಂತ ಹೇಳಿದ್ರೆ, ವಾಗ್ಬಾಣ ಅಂತ ಹೇಳಿದ್ರೆ ಒಂದ್ ದಿವಸ ಇವ್ರು ಕೊಟ್ರೆ ಒಂದ್ ದಿವಸ ಅವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಇಂದ ಧ್ರುವ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವ, ಈಗ 2023 ಈ ಘಟನೆ ಆಗಿರುವಂತದ್ದು 2024ಕ್ಕೆ ಮತ್ತೆ ಮರುಕಳಿಸ್ತಾ ಇದೆ. ಅದು ಡಿಸೆಂಬರ್ ಎಂಡ್ ಆಗ್ತಾ ಇದೆ. ಸದ್ಯ ಈಗ ದೂರ ದಾಖಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯ ಅಪ್ಡೇಟ್ಸ್ ಏನ್ ಕೊಡ್ತೀರಾ? ಎಷ್ಟೊಂದು ಕೇಸ್ ಈಗ ರೋಹಿಣಿ ಸಿಂಧೂರಿ ವರ್ಸಸ್ ಡಿ ರೂಪಾ ಏನು ವಾಸ್ತವರ ನಡೀತಾ ಇತ್ತು, ಅದು ಈಗ ಮತ್ತೊಂದು ಹಂತಕ್ಕೆ ಬಂದು ನಿಂತಿರುವಂತದ್ದು. ಮುಖ್ಯವಾಗಿ ರೋಹಿಣಿ ಸಿಂಧೂರಿ ಡಿ ರೂಪಾ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ದಾಖಲಿಸಿದ್ರು ನೋಡಿ. ಅದನ್ನ ರದ್ದು ಕೋರಿ ಸುಪ್ರೀಂ ಕೋರ್ಟ್ ನಲ್ಲಿ ಡಿ ರೂಪಾ ಅವರು ಒಂದು ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಅದೀಗ ಸದ್ಯ ರಿಜೆಕ್ಟ್ ಆಯ್ತು. ಅದರ ಬೆನ್ನಲ್ಲೇ ಈಗ 7ನೇ ACMM ಕೋರ್ಟ್ ನಲ್ಲಿ ಡಿ ರೂಪಾ ಅವರು ರೋಹಿಣಿ ಸಿಂಧೂರಿಯ ವಿರುದ್ಧ ಈಗ ಖಾಸಗಿ ದೂರನ್ನ ದಾಖಲು ಮಾಡಿದ್ದಾರೆ. ಅದರಲ್ಲಿ ಹೇಳ್ತಾ ಇರುವಂತದ್ದು ಮುಖ್ಯವಾಗಿ 19/2/2023 ತಾರೀಕಿನಂದು ಡಿ ರೂಪಾ ಅವರ ವಿರುದ್ಧವಾಗಿ ರೋಹಿಣಿ ಸಿಂಧೂರಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಮಾಧ್ಯಮದ ಹೇಳಿಕೆಯೊಂದನ್ನ ಬಿಡುಗಡೆ ಮಾಡ್ತಾರೆ. ಆ ಒಂದು ಹೇಳಿಕೆಯಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರು ಮಾನಸಿಕ ಸ್ಥೀಮಿತವನ್ನ ಕಳೆದುಕೊಂಡು ವರ್ತಿಸುತ್ತಾರೆ ಎನ್ನುವಂತ ಒಂದು ಶಬ್ದವನ್ನ ಕೂಡ ಬಳಕೆ ಮಾಡಿಕೊಂಡಿರ್ತಾರೆ. ಸೊ ಹೀಗಾಗಿ ನನ್ನನ್ನ ಮಾನಸಿಕ ಅಸ್ವಸ್ಥೆ ಅಂತ ಹೇಳುವ ಮೂಲಕ ನನಗೆ ಸಾಕಷ್ಟು ಮನಸ್ಸಿಗೆ ನೋವನ್ನ ಮಾಡಿದ್ದಾರೆ ಎನ್ನುವಂತ ಒಂದು ದೂರನ್ನ ಕೂಡ ನೀಡಿರುವಂತದ್ದು. ಸದ್ಯ ಈ ದೂರಿನಲ್ಲಿ ಮುಖ್ಯವಾಗಿ ಉಲ್ಲೇಖಿಸಿರುವಂತಹ ಅಂಶಗಳು ಏನಂತ ಹೇಳಿದ್ರೆ, ರೋಹಿಣಿ ಸಿಂಧೂರಿ ಅವರ ಹೇಳಿಕೆ ಈಗ ಸಾಕಷ್ಟು ಮಾಧ್ಯಮಗಳಲ್ಲಿ ಇನ್ನೂ ಕೂಡ ಅದರ ಲಿಂಕ್ಗಳು ಸಿಗ್ತಾ ಇದ್ದಾವೆ. ಇದರಿಂದಾಗಿ ನನಗೆ ವೈಯಕ್ತಿಕವಾಗಿ ಸಾಕಷ್ಟು ನನ್ನ ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆ, ನನಗೆ ಸಿಗ್ತಾ ಇರುವಂತಹ ಗೌರವಗಳು ಕಡಿಮೆ ಆಗ್ತಾ ಇದೆ. ನಾನು ಸಮಾಜದಲ್ಲಿ ಅನೇಕ ಭ್ರಷ್ಟಾಚಾರವನ್ನ ಹೊರತರುವಂತಹ ಕೆಲಸವನ್ನ ಮಾಡಿದ್ದೆ. ಅವೆಲ್ಲವನ್ನ ಕೂಡ ಇವರು ಮಾಧ್ಯಮ ಪ್ರಚಾರಕ್ಕಾಗಿ ಎನ್ನುವಂತ ಒಂದು ಹೇಳಿಕೆಯನ್ನ ನೀಡಿ ಈಗ ನನ್ನ ನನಗೆ ತೇಜೋವಧೆಯನ್ನ ಮಾಡಿದ್ದಾರೆ. ಅಲ್ಲದೆ ನನ್ನ ತಂಗಿ ಕೂಡ IRS ಆಫೀಸರ್, ಅವರಿಗೂ ಕೂಡ ಅವರ ಕಚೇರಿಯಲ್ಲಿ ಸಾಕಷ್ಟು ಅವಮಾನವನ್ನ ಅನುಭವಿಸ್ತಾ ಇದ್ದಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, 19ನೇ ತಾರೀಕು ಇವರು ಮಾಧ್ಯಮ ಹೇಳಿಕೆಯನ್ನ ಬಿಡ್ತಾ ಇದ್ದ ಹಾಗೆ 22ನೇ ತಾರೀಕು ಡಿ ರೂಪಾ ಅವರನ್ನ ವರ್ಗಾವಣೆ ಮಾಡಲಾಗುತ್ತೆ. ಆದ್ರೆ ಯಾವುದೇ ಸ್ಥಳವನ್ನ ತೋರಿಸದೆ ನಿಮ್ಮಲ್ಲ ಮಾಹಿತಿಗೆ ನೋಡಿ, ಈ ರೋಹಿಣಿ ಸಿಂಧೂರಿ ಹಾಗೆ ಈ ರೂಪಾ ಮೌದ್ಗಿಲ್ ಸಮರ ಮುಗಿಯುವಂತ ಲಕ್ಷಣ ಕಾಣಿಸ್ತಾ ಇಲ್ಲ. ಇವತ್ತು ಕೂಡ ಇದೇ ಸಮರ ಮುಂದುವರ್ಕೊಂಡು ಹೋಗ್ತಾ ಇರುವಂತದ್ದು. ಸಿಂಧೂರಿ ವಿರುದ್ಧ ಈಗ ರೂಪಾ ಮಾನನಷ್ಟ ಮೊಕದ್ದಮೆಯನ್ನ ಹೂಡಲು ಕೇಸ್ ಕೂಡ ದಾಖಲು ಮಾಡಿದ್ದಾರೆ. ಬೆಂಗಳೂರಿನ 7ನೇ ACMM ಕೋರ್ಟ್ಗೆ ಖಾಸಗಿ ದೂರು ಕೂಡ ದಾಖಲಾಗಿದೆ. ರೋಹಿಣಿ ಸಿಂಧೂರಿಗೆ ಕೋರ್ಟ್ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. 19/2/2023 ರೋಹಿಣಿ ಮಾಧ್ಯಮ ಹೇಳಿಕೆಯನ್ನು ಕೊಟ್ಟಿದ್ರು. ನಂತರ ಅದನ್ನ ಎಕ್ಸ್ ಖಾತೆಯಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ರು. ಈ ರೋಹಿಣಿ ಹೇಳಿಕೆ ನಂತರ ನನ್ನ ವರ್ಗಾವಣೆ ಮಾಡಲಾಗಿದೆ, 6 ತಿಂಗಳ ತನಕ ಸಂಬಳ ಕೊಟ್ಟಿಲ್ಲ, ಹುದ್ದೆ ಇಲ್ಲದೆ ವರ್ಗಾವಣೆ ಮಾಡಿದ್ದಾರೆ ಅಂತ ರೋಹಿಣಿ ಹೇಳಿಕೆಯಿಂದ ತಂಗಿ ಹಾಗೆ ಪತಿ ಮಕ್ಕಳಿಗೂ ಕೂಡ ಹಿಂಸೆ ಆಗ್ತಾ ಇದೆ. ಹೀಗಾಗಿ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ರೂಪಾ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನೋಡಿ, ಇದು ಮ್ಯಾಟ್ರು. ಹಿಂದೆ 2023 ದೊಡ್ಡ ವಿಚಾರಕ್ಕೆ ದೊಡ್ಡ ಸದ್ದಾಗಿರುವಂತದ್ದು IPS ವರ್ಸಸ್ IAS ಅಧಿಕಾರಿ. ರೋಹಿಣಿ ಸಿಂಧೂರಿ ಅವರು IAS ಹಾಗೆ ರೂಪಾ ಮೌದ್ಗಿಲ್ ಅವರು IPS ಅಧಿಕಾರಿ. ಇವರಿಬ್ಬರ ನಡುವೆ ಆಗಿರುವಂತ ವಾಕ್ ಸಮರ ನೋಡಿದ್ರೆ ನೀವು ಕೂಡ ಗಮನಿಸ್ತಾ ಇರಬಹುದು. ಎಕ್ಸ್ ಖಾತೆಯಲ್ಲಿ ಎಲ್ಲವನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. 19/2/2023
ರೋಹಿಣಿ ಮಾಧ್ಯಮ ಹೇಳಿಕೆ ಕೂಡ ಕೊಟ್ಟಿದ್ರು. ನಂತರ ಅದನ್ನ ಎಕ್ಸ್ ಖಾತೆಯಲ್ಲೂ ಕೂಡ ಹಂಚಿಕೊಂಡಿದ್ರು. ನಂತರ ಅದು ಕೂಡ ಡಿಲೀಟ್ ಮಾಡಿದ್ರು ಒಂದಿಷ್ಟು ವಿಚಾರಗಳನ್ನ, ಜೊತೆಗೆ ಮತ್ತು ಕೂಡ ಅದೇ ವಿಚಾರಗಳನ್ನ ಮುನ್ನೆಲೆಗೆ ತಂದ್ರು. ಯಾವ ಸ್ಟೈಲ್ ಅಂತ ಹೇಳಿದ್ರೆ, ವಾಗ್ಬಾಣ ಅಂತ ಹೇಳಿದ್ರೆ ಒಂದ್ ದಿವಸ ಇವ್ರು ಕೊಟ್ರೆ ಒಂದ್ ದಿವಸ ಅವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಇಂದ ಧ್ರುವ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವ, ಈಗ 2023 ಈ ಘಟನೆ ಆಗಿರುವಂತದ್ದು 2024ಕ್ಕೆ ಮತ್ತೆ ಮರುಕಳಿಸ್ತಾ ಇದೆ. ಅದು ಡಿಸೆಂಬರ್ ಎಂಡ್ ಆಗ್ತಾ ಇದೆ. ಸದ್ಯ ಈಗ ದೂರ ದಾಖಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯ ಅಪ್ಡೇಟ್ಸ್ ಏನ್ ಕೊಡ್ತೀರಾ? ಕೇಸ್ ಈಗ ರೋಹಿಣಿ ಸಿಂಧೂರಿ ವರ್ಸಸ್ ಡಿ ರೂಪ ಏನು ವಾಸ್ತವದ ನಡೀತಾ ಇತ್ತು, ಅದು ಈಗ ಮತ್ತೊಂದು ಹಂತಕ್ಕೆ ಬಂದು ನಿಂತಿರುವಂತದ್ದು. ಮುಖ್ಯವಾಗಿ ರೋಹಿಣಿ ಸಿಂಧೂರಿ ಡಿ ರೂಪ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ದಾಖಲಿಸಿದ್ರು ನೋಡಿ. ಅದನ್ನ ರದ್ದು ಕೋರಿ ಸುಪ್ರೀಂ ಕೋರ್ಟ್ ನಲ್ಲಿ ಡಿ ರೂಪ ಅವರು ಒಂದು ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಅದೀಗ ಸದ್ಯ ರಿಜೆಕ್ಟ್ ಆಯ್ತು. ಅದರ ಬೆನ್ನಲ್ಲೇ ಈಗ 7ನೇ ACMM ಕೋರ್ಟ್ ನಲ್ಲಿ ಡಿ ರೂಪ ಅವರು ರೋಹಿಣಿ ಸಿಂಧೂರಿಯ ವಿರುದ್ಧ ಈಗ ಖಾಸಗಿ ದೂರನ್ನ ದಾಖಲು ಮಾಡಿದ್ದಾರೆ. ಅದರಲ್ಲಿ ಹೇಳ್ತಾ ಇರುವಂತದ್ದು ಮುಖ್ಯವಾಗಿ 19/2/2023ನೇ ತಾರೀಕಿನಂದು ಡಿ ರೂಪ ಅವರ ವಿರುದ್ಧವಾಗಿ ರೋಹಿಣಿ ಸಿಂಧೂರಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಮಾಧ್ಯಮದ ಹೇಳಿಕೆಯೊಂದನ್ನ ಬಿಡುಗಡೆ ಮಾಡ್ತಾರೆ. ಆ ಒಂದು ಹೇಳಿಕೆಯಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರು ಮಾನಸಿಕ ಸ್ಥೀಮಿತವನ್ನ ಕಳೆದುಕೊಂಡು ವರ್ತಿಸುತ್ತಾರೆ ಎನ್ನುವಂತ ಒಂದು ಶಬ್ದವನ್ನ ಕೂಡ ಬಳಕೆ ಮಾಡಿಕೊಂಡಿರ್ತಾರೆ. ಸೊ ಹೀಗಾಗಿ ನನ್ನನ್ನ ಮಾನಸಿಕ ಅಸ್ವಸ್ಥೆ ಅಂತ ಹೇಳುವ ಮೂಲಕ ನನಗೆ ಸಾಕಷ್ಟು ಮನಸ್ಸಿಗೆ ನೋವನ್ನ ಮಾಡಿದ್ದಾರೆ ಎನ್ನುವಂತ ಒಂದು ದೂರನ್ನ ಕೂಡ ನೀಡಿರುವಂತದ್ದು. ಸದ್ಯ ಈ ದೂರಿನಲ್ಲಿ ಮುಖ್ಯವಾಗಿ ಉಲ್ಲೇಖಿಸಿರುವಂತಹ ಅಂಶಗಳು ಏನಂತ ಹೇಳಿದ್ರೆ, ರೋಹಿಣಿ ಸಿಂಧೂರಿ ಅವರ ಹೇಳಿಕೆ ಈಗ ಸಾಕಷ್ಟು ಮಾಧ್ಯಮಗಳಲ್ಲಿ ಇನ್ನೂ ಕೂಡ ಅದರ ಲಿಂಕ್ಗಳು ಸಿಗ್ತಾ ಇದ್ದಾವೆ. ಇದರಿಂದಾಗಿ ನನಗೆ ವೈಯಕ್ತಿಕವಾಗಿ ಸಾಕಷ್ಟು ನನ್ನ ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆ. ನನಗೆ ಸಿಗ್ತಾ ಇರುವಂತಹ ಗೌರವಗಳು ಕಡಿಮೆ ಆಗ್ತಾ ಇದೆ. ನಾನು ಸಮಾಜದಲ್ಲಿ ಅನೇಕ ಭ್ರಷ್ಟಾಚಾರವನ್ನ ಹೊರತರುವಂತಹ ಕೆಲಸವನ್ನ ಮಾಡಿದ್ದೆ. ಅವೆಲ್ಲವನ್ನ ಕೂಡ ಇವರು ಮಾಧ್ಯಮ ಪ್ರಚಾರಕ್ಕಾಗಿ ಎನ್ನುವಂತ ಒಂದು ಹೇಳಿಕೆಯನ್ನ ನೀಡಿ ಈಗ ನನ್ನ ನನಗೆ ತೇಜೋವಧೆಯನ್ನ ಮಾಡಿದ್ದಾರೆ. ಅಲ್ಲದೆ ನನ್ನ ತಂಗಿ ಕೂಡ IRS ಆಫೀಸರ್, ಅವರಿಗೂ ಕೂಡ ಅವರ ಕಚೇರಿಯಲ್ಲಿ ಸಾಕಷ್ಟು ಅವಮಾನವನ್ನ ಅನುಭವಿಸ್ತಾ ಇದ್ದಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, 19ನೇ ತಾರೀಕು ಇವರು ಮಾಧ್ಯಮ ಹೇಳಿಕೆಯನ್ನ ಬಿಡ್ತಾ ಇದ್ದ ಹಾಗೆ 22ನೇ ತಾರೀಕು ಡಿ ರೂಪ ಅವರನ್ನ ವರ್ಗಾವಣೆ ಮಾಡಲಾಗುತ್ತೆ. ಆದ್ರೆ ಯಾವುದೇ ಸ್ಥಳವನ್ನ ತೋರಿಸದೆ ನಿಮ್ಮಲ್ಲ ಮಾಹಿತಿಗೆ ನೋಡಿ, ಈ ರೋಹಿಣಿ ಸಿಂಧೂರಿ ಹಾಗೆ ಈ ರೂಪ ಮೌದ್ಗಿಲ್ ಸಮರ ಮುಗಿಯುವಂತ ಲಕ್ಷಣ ಕಾಣಿಸ್ತಾ ಇಲ್ಲ. ಇವತ್ತು ಕೂಡ ಇದೇ ಸಮರ ಮುಂದುವರ್ಕೊಂಡು ಹೋಗ್ತಾ ಇರುವಂತದ್ದು. ಸಿಂಧೂರಿ ವಿರುದ್ಧ ಈಗ ರೂಪ ಮಾನನಷ್ಟ ಮೊಕದ್ದಮೆಯನ್ನ ಹೂಡಲು ಕೇಸ್ ಕೂಡ ದಾಖಲು ಮಾಡಿದ್ದಾರೆ. ಬೆಂಗಳೂರಿನ 7ನೇ ACMM ಕೋರ್ಟ್ಗೆ ಖಾಸಗಿ ದೂರು ಕೂಡ ದಾಖಲಾಗಿದೆ. ರೋಹಿಣಿ ಸಿಂಧೂರಿಗೆ ಕೋರ್ಟ್ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. 19/2/2023 ರೋಹಿಣಿ ಮಾಧ್ಯಮ ಹೇಳಿಕೆಯನ್ನ ಕೊಟ್ಟಿದ್ರು. ನಂತರ ಅದನ್ನ ಎಕ್ಸ್ ಖಾತೆಯಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ರು. ಈ ರೋಹಿಣಿ ಹೇಳಿಕೆ ನಂತರ ನನ್ನ ವರ್ಗಾವಣೆ ಮಾಡಲಾಗಿದೆ, 6 ತಿಂಗಳ ತನಕ ಸಂಬಳ ಕೊಟ್ಟಿಲ್ಲ, ಹುದ್ದೆ ಇಲ್ಲದೆ ವರ್ಗಾವಣೆ ಮಾಡಿದ್ದಾರೆ ಅಂತ ರೋಹಿಣಿ ಹೇಳಿಕೆಯಿಂದ ತಂಗಿ ಹಾಗೆ ಪತಿ ಮಕ್ಕಳಿಗೂ ಕೂಡ ಹಿಂಸೆ ಆಗ್ತಾ ಇದೆ. ಹೀಗಾಗಿ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ರೂಪ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನೋಡಿ, ಇದು ಮ್ಯಾಟ್ರು. ಹಿಂದೆ 2023ರಲ್ಲಿ ದೊಡ್ಡ ವಿಚಾರಕ್ಕೆ ದೊಡ್ಡ ಸದ್ದಾಗಿರುವಂತದ್ದು IPS ವರ್ಸಸ್ IAS ಅಧಿಕಾರಿ. ರೋಹಿಣಿ ಸಿಂಧೂರಿ ಅವರು IAS, ಹಾಗೆ ರೂಪಾ ಮೌದ್ಗಿಲ್ ಅವರು IPS ಅಧಿಕಾರಿ. ಇವರಿಬ್ಬರ ನಡುವೆ ಆಗಿರುವಂತ ವಾಕ್ ಸಮರ ನೋಡಿದ್ರೆ